ಎಲ್ಲ ಪ್ಯಾಕ್ ಮಾಡ್ಕೊಂಡು ನಾನು ಒಬ್ಳೆ ಫಾರ್ ದಿ ಫಸ್ಟ್ ಟೈಮ್ ತೇಜ ಇಲ್ದಿರೋ ಹೊರಗಡೆ ಹೋಗ್ತಾ ಇದೀನಿ. ಗ್ರಾಮಲ್ಲಿ ಸುಷ್ಮಾ ತೊಗ್ರೆ ಅವ್ರನ್ನ ಎಲ್ಲರೂ ಮುದ್ದಾಗಿ ಕಾಣ್ತೀನಿ, ಅದ್ರಲ್ಲಿ ಇನ್ನೊಂದು ಮಾತಿಲ್ಲ. ಕ್ರಿಯೇಟರ್ಸ್ ಇದಾರಂತೆ. ನಾನು ಒಳ್ಳೆ ಶಾಪಿಗೆ ಬಂದಿದ್ದೀನಿ. ನಾವ್ ಎಲ್ಲಿ ಹೋಗ್ತಾ ಇದೀವಿ ಅಂತ ಇರೋರೆಲ್ಲ ಸೇರ್ಕೊಂಡು ದೇವಸ್ಥಾನ ಮಾಡಕ್ ರೆಡಿ ಮಾಡ್ತಾವ್ರೆ. ಬೈಯಕ್ಕಾಗ್ತಲ್ಲ, ಇದನ್ನ ಹೇಳ್ಕೊಂಡಿರೋದೇ ಕೇಳು ಬೈಯಕ್ಕೆ. ಗೈಸ್, ಸರ್ವರಿಗೂ ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂಧ್ಯಾ ವ್ಲಾಗ್ಸ್. ಸೊ ಇವತ್ತು ನಾನು ಒಳ್ಳೆ ಶಾಪಿಗೆ ಬಂದಿದ್ದೀನಿ. ಸೊ ಯಾವ್ದು ಇಷ್ಟ ಆಗುತ್ತೆ ನನಗೆ ಅಂತ ಕಲೆಕ್ಷನ್ಸ್ ಎಲ್ಲ ಹೇಳ್ತೀನಿ. ಫಸ್ಟ್ ಒನ್ ಇದು ಹಾಕೊಂಡಿದ್ದೀನಿ. ಕಾಣಿಸ್ತಿಲ್ವಾ? ಈ ಬ್ಯಾಂಗಲ್ ಇಷ್ಟ ಆಯ್ತು ಅಂತ ಇದು ಹಾಕೊಂಡಿದೀನಿ. ನೆಕ್ಸ್ಟ್ ಸರ ಇದು ಹಾಕೊಂಡಿದೀನಿ. ಸೊ ನೋಡೋಣ ಯಾವ್ದು ಇಷ್ಟ ಆಗುತ್ತೆ ನನಗೆ ಅಂತ. ಫಸ್ಟ್ ಆಫ್ ಆಲ್ ನಾನು ಹೆಂಗ್ ಕಾಣ್ತಾ ಇದ್ದೀನಿ ಅಂತ ನೀವು ಯಾರು ಹೇಳೇ ಇಲ್ಲ. ಕಮೆಂಟಲ್ಲಿ ತಿಳಿಸ್ಬಿಡಿ ಆಯ್ತಾ, ನಾನು ಹೆಂಗ್ ಕಾಣ್ತಾ ಇದ್ದೀನಿ ಅಂತ. ಕ್ಯೂಟ್ ಆಗಿ ಕಾಣ್ತಿಲ್ವಾ? ಅಂಡ್ ಸೀರೆ ನಾನೇ ಹೋಗ್ತೀನಿ ಫಾರ್ ದಿ ಫಸ್ಟ್ ಟೈಮ್. ಒಂದು ರೇಂಜ್ ಆದ್ರೂ ಹೋಗ್ತಿದ್ದೀನಲ್ವಾ ಗೈಸ್. ಇವಾಗ ನಾನು ಬೇಸಿಕಲಿ ಶೂಟಿಗೆ ಬಂದಿದ್ದೀನಂತೆ. ಸೊ ಇವಾಗ ನನ್ನ ಇಲ್ಲಿರೋರೆಲ್ಲ ಸೇರ್ಕೊಂಡು ದೇವಸ್ಥಾನ ಮಾಡಕ್ ರೆಡಿ ಮಾಡ್ತಾವ್ರೆ. ಒಂದು ವಾಕ್ ಬರ್ತೀನಿ ದೇವಸ್ಥಾನ ತರ. ಬಟ್ ಅಕ್ಕ, ಬಾಹುಬಲಿನಲ್ಲಿರೋ ಹುಡುಗ ಹೆಸರೇನಕ್ಕ? ಬಾಹುಬಲಿನೇ ತಾನೆ. ಸಾರಿ ಗೈಸ್, ಮರ್ತೋಗ್ಬಿಟ್ಟಿದ್ದು, ತುಂಬಾ ದಿನ ಆಯ್ತಲ್ಲ. ಅಂದ್ರೆ ಬಾಹುಬಲಿ ಯಾರಿಲ್ಲ. ಯಾರಾದ್ರೂ ನೋಡೋರು ನಿಮ್ಮಲ್ಲಿ ಯಾರಾದ್ರೂ ಇದ್ರೆ ನೋಡ್ರಿ, ಬೇಗ ಬಂದು ನಮ್ಮ ಮನೇಲಿ ಹೊಸ್ಬಿಡಿ ಆಯ್ತಾ. ಇವಾಗ ನಾನು ಬೇಸಿಕಲಿ 3 ಸೆಟ್ಸ್ ಆಫ್ ಈ ತರ ಒಡವೆ ಚೇಂಜ್ ಮಾಡ್ಬೇಕು. ಅಕ್ಕ, ಇದು ಫಸ್ಟ್ ಒನ್ ಏನಕ್ಕ? ನಕ್ಷಿ. ಸೊ ಇದರ ನಕ್ಷಿ ಅಂತಾರಂತೆ ಗೈಸ್. ನೀವು ನೋಡಿ ಅಂದ್ರೆ ನೋಡಿ ಅಷ್ಟೇ. ನಾನು ಅಷ್ಟೇ ಮಾಡೋದು, ನೀವು ಅಷ್ಟೇ ಮಾಡಿ ನೋಡಿ. ಇದನ್ನ ಪರ್ಚೇಸ್ ಮಾಡ್ಬೇಕು ಅಂದ್ರೆ ಒಂದು ಅಪ್ಪನ್ ಕರ್ಕೊಂಡ್ಬರ್ಬೇಕು, ಇಲ್ಲ ಅಮ್ಮನ್ ಕರ್ಕೊಂಡ್ಬರ್ಬೇಕು, ಇಲ್ಲ ಗಂಡನ್ ಕರ್ಕೊಂಡ್ಬರ್ಬೇಕು. ಸೊ ಅಪ್ಪ ಅಮ್ಮ ಬಂದಿಲ್ಲ, ಗಂಡ ಆನ್ ದಿ ವೇ ಅನ್ಕೊಳ್ಳಿ. ಗೊತ್ತಿಲ್ಲ, ಒಟ್ನಲ್ಲಿ ಯಾರಾದ್ರೂ ಒಬ್ರಿದ್ರೆ ನಾನು ಇಸ್ಕೊಂತೀನಿ ಅಂತ. ಸೊ ಇವಾಗ ಬರೀ ಹಿಂಗ ಆಗ್ತಾವ್ರೆ ಅಂದ್ರೆ ನಾನೇನು ಇಸ್ಕೊಂತೀರಾ ಹಾಕ್ಬಿಟ್ಟು ಶೋ ಕೊಟ್ಬಿಟ್ಟು ಹೋಗ್ತೀನಿ ಅಂತ. ಗೈಸ್, ಇದೊಂದು ಕಮ್ಮಿ ಇತ್ತು. ಇವಾಗ ಇದೊಂದು ಆ್ಯಡ್ ಅದು ಕಮ್ಮಿ ಇತ್ತು. ಬೇಸಿಕಲಿ ನನ್ನ ಎಂಗೇಜ್ಮೆಂಟ್ಗೂ ನಾನು ಹಿಂಗೆಲ್ಲ ರೆಡಿ ಆಗಲ್ಲ ಗೈಸ್, ಅದಂತೂ ಪಕ್ಕ. ಸಂಜೆ ನಿಂಗೆ ನೋಡಲ್ಲ ನೀವು ಎಂಗೇಜ್ಮೆಂಟ್ ಅಲ್ಲಿ ಏನಾದ್ರು ನನ್ನ ಮದ್ವೆ ಆದ್ರೆ ನೋಡಕ್ಕ. ಒಂದು ಚೂರು ಇಟ್ಕೋಕ. ಅಂದ್ರೆ ಎಂಗೇಜ್ಮೆಂಟ್ಗೆಲ್ಲಾನು ನಾನು ಹಿಂಗೆಲ್ಲ ರೆಡಿ ಆಗಲ್ಲ, ಅದಕ್ಕೆ ಇವಾಗಲೇ ತೋರಿಸ್ತಾ ಇದ್ದೀನಿ. ನಿಮ್ ಸಂಜೆ ಇವಾಗಲೇ ನೋಡ್ಕೊಂಬಿಡಿ ಅಂತ. ಇದೊಂದು ಸೆಕೆಂಡ್ ಸೆಟ್ ವೇರ್ ಮಾಡಿರೋದು. ಇದ್ರಲ್ಲಿ ನಂಗೆ ತುಂಬಾ ಇಷ್ಟ ಆಗಿದೆ ಏನಂದ್ರೆ ಜುಮ್ಕಾ. ಸೊ ಹುಡುಗಿರಿಗೆ ಜುಮ್ಕಾಸ್ ಅಂದ್ರೆ ಆಲ್ಮೋಸ್ಟ್ ಫೇವ್ರೇಟ್ ಇರುತ್ತೆ. ಸೊ ಈ ಜುಮ್ಕಾ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಜುಮ್ಕಾ ಇದ್ರಲ್ಲಿ ಯಾವ ತರ ಕಾಣ್ತಾ ಇದೀನಿ ನಾನು ಕಮೆಂಟ್ ಮಾಡಿಬಿಡಿ ಆಯ್ತಾ. ಲಾಸ್ಟ್ ಸೆಟ್ ವಾಸ್ ಲೈಕ್ ಸಿಮಿಲರ್ ಟು ದೇವಸ್ಥಾನ, ಇದರಲ್ಲಿ ಗೊತ್ತಿಲ್ಲ, ಬಟ್ ಅದಕ್ಕೆ ನೀವೇ ಕಮೆಂಟ್ ಹಾಕ್ಬಿಡಿ. ದಿಸ್ ಇಸ್ ಮೈ ಸೆಕೆಂಡ್ ಸೆಟ್ ಆಫ್ ಜುವೆಲ್ಸ್. ಅಂಡ್ ಇದಂಗೆ ಕಾಣ್ತಿದೆ. ಎಲ್ಲರೂ ಮುದ್ದಾಗಿ ಕಾಣ್ತೀನಿ, ಅದ್ರಲ್ಲಿ ಇನ್ನೊಂದು ಮಾತಿಲ್ಲ. ಬಟ್ ಆದ್ರೂ ನಿಮಗೂ ತೋರಿಸ್ಬೇಕಲ್ವಾ, ಅದಕ್ಕೆ ಇನ್ನೊಂದ್ಸರಿ ಕೇಳ್ತಾ ಇದ್ದೀನಿ ಹೆಂಗಿದೆ ಅಂತ. ಅಂದ್ರೆ ಇವಾಗ ಹೆಂಗಿದೆ ಅಂತ ಕೇಳಕ್ಕೆ ಯಾರು ಬಂದಿಲ್ಲ, ಅದಕ್ಕೆ ನಿಮ್ಮನ್ನ ಕೇಳಿದ್ರೆ ಅದು ಹುಡುಗಿಗೆ ಏನೇ ಇಸ್ಕೊಂಡ್ರು ಅವ್ರಿಗೆ ಇಷ್ಟ ಆದ್ರೂ ಪಕ್ಕದಲ್ಲಿ ಅವ್ರ ಒಪಿನಿಯನ್ ಕೇಳ್ತಾರೆ. ಬಟ್ ತಗೊಳ್ಳೋದು ಅವ್ರ ಇಷ್ಟದ ಪ್ರಕಾರನೇ. ಬಟ್ ಒಪಿನಿಯನ್ ಅಂತೂ ಕೇಳಬೇಕು ಅಂತಂದ್ರೆ ಕೇಳ್ತಾರೆ ಅಷ್ಟೇ. ಅದಕ್ಕೆ ಕೇಳ್ತಾ ಇದ್ದೀನಿ. ರಾಯಲ್ ಲುಕ್ ಕೊಡ್ತಾ ಇಲ್ವಾ ನನಗೆ? ಇದು ಫುಲ್ ಕವರ್ಡ್ ಅನ್ಕೊಳ್ಳಿ, ಸಿಕ್ಕಾಪಟ್ಟೆ ಕವರ್ಡ್, ತುಂಬಾ ಹೆವಿ ಲುಕ್ ಅನ್ಕೊಳ್ಳಿ. ಇದು ಈ ಜುವೆಲ್ಸ್ ಹೆಂಗಿದೆ ಅಂದ್ರೆ ನನ್ಗಿಂತ ಇದೆ ಜಾಸ್ತಿ ಮಿಂಚ್ತಿದೆ ನೋಡಿ. ನಮ್ಮಿನ ಅಂದ್ರೆ ವಿಡಿಯೋದಲ್ಲಿ ಕಾಣ್ತಿದೆಯಾ ಇಲ್ವಾ ಗೊತ್ತಾಗ್ತಿಲ್ಲ, ಬಟ್ ನನ್ಗಿಂತ ಜಾಸ್ತಿ ಇದೆ ಮಿಂಚ್ತಿದೆ ನೋಡಿ. ತನ ಅಂತದೆ. ಹೆವಿ ಲುಕ್ ಅನ್ಕೊಳ್ಳಿ ಇದಂತೂ. ಮದುವೆ ಆಗೋಂತಾರಲ್ಲ ಆ ಲುಕ್, ರಿಸೆಪ್ಷನ್ ಆ ಥರ. ಸೊ ಹೆಂಗಿದೆ? ಚೆನ್ನಾಗಿ ಕಾಣ್ತಾ ಇದ್ದೀನಾ? ಇನ್ನೊಂದು ಕೈ ಬಳೆ ನಗು ನ್ಯಾಚುರಲ್ ಇಲ್ಲ, ಏನೋ ಕಷ್ಟಪಟ್ಟು ಮಾಡ್ತಾ ಇದ್ದೆ. ಒಂದ್ಸಲ ಕ್ಯಾಲ್ಕುಲೇಟ್ ಮಾಡಿ ನೋಡಮ್ಮ. ಚಂದ ನೀನೆ ಸುಂದರ. ಇವಾಗ ಶೂಟ್ ಮುಗೀತು. ಸೊ ವೇರಿಂಗ್ ದಿಸ್ ಮಾಸ್ಕ್. ಇವಾಗ ನಾನು ಮನೆಗೆ ಹೊರಟಿದ್ದೀನಿ. ಮತ್ತೆ ಇವತ್ತು ಒಬ್ರನ್ನ ತೋರಿಸ್ತೀನಿ ನಿಮ್ಗೆ, ಯಾರು ಅಂತ ನೀವು ಗೆಸ್ ಮಾಡಿ. ಲೈಕ್ ಯಾರೋ ಒಬ್ರನ್ನ ಮೀಟ್ ಮಾಡ್ತಾ ಇದೀನಿ ನಾನು ಇವತ್ತು. ಯಾರಿರ್ಬೋದು? ಅಂಡ್ ಐ ಆಮ್ ಗೋಯಿಂಗ್ ಸಮ್ವೇರ್. ಏನು ಅಂತ ಗೆಸ್ ಮಾಡಿ ಆಯ್ತಾ. ಇಲ್ಲಿ ನಮ್ಮ ಅಜ್ಜಿ ನೋಡಿ ಪಟ್ಟಂತ ಬಂದು ನಿಂತ್ಕೊಂಡು ದೃಷ್ಟಿ ತೆಗಿತೈತೆ. ಯಾಕೆ ಶಿವಮ್ಮ ದೃಷ್ಟಿ ಈಗ? ಸೀರೆ ಉಟ್ಟಿದ್ಯಲ್ಲ ಚೆನ್ನಾಗಿ ಕಾಣ್ತೀಯ. ಇದೆ. ಅಯ್ಯೋ, ದೇವದ ಕಣ್ಣಂತೆ. ನೋಡಿ ಕಾಡ್ಕೊಂಬಂಗಿ ಕಾಣಿಸ್ತವಳ, ಕಾಣಲ್ಲ ಯಾಕಂದ್ರೆ ಅವಳು ದೇವ. ಬಾರ ದೇವ.
ಗೈಸ್ ನಿಮ್ ಕೃಷ್ಣ ಸುಂದ್ರಿ ನಿಮ್ ಹತ್ರ ಮಾತಾಡಕ್ ಇಷ್ಟ ಇಲ್ಲ ಅಂದ್ರೆ ಐ ಕ್ಯಾಂಟ್ ಹೆಲ್ಪ್ ಇಟ್. ಗೈಸ್ ನೋಡಿ ನಿಮ್ ಜೊತೆ ಮಾತಾಡಕ್ ಅವ್ಳಿಗೆ ಇಷ್ಟ ಇಲ್ಲ, ಬಾ ಅಂದ್ರೆ ಬಂದಿಲ್ಲ. ಅಜ್ಜಿ ನೀನ್ ಇವಾಗ ತಾನೇ ದೃಷ್ಟಿ ತೆಗ್ದೆ, ಆಲ್ರೆಡಿ ದೆವ್ವ ಬಂದ್ ಮುಂದೆ ನಿಂತೈತೆ. ಹಲೋ ಆಯ್ತು ಮಾತಾಡೋರ ಹತ್ರ ಹಾಯ್ ಮಾಡು. ನಮಸ್ತೆ ಹಾಯ್. ನನ್ ಕನ್ನಡದೋಳು ನಮಸ್ತೆ. ಅದೇ ನಾನ್ ಹೇಳ್ಕೊಟ್ಟಿದ್ದಲ್ವಾ, ಅಷ್ಟೆಲ್ಲ ಇರ್ಬೇಕು. ಆಯ್ತು ಬದಿಕೋ ಆ ಕ್ರೀಡ್ ನಿನ್ನ ಹತ್ರನೇ ಇಡ್ಕೊ. ಈಗ ನಾನು ಮನೆ ಬಿಡ್ತಾ ಇದ್ದೀನಿ. ನಾನು ಹೇಳಿದ್ನಲ್ಲ ಇವತ್ತೊಬ್ರು ಸ್ಪೆಷಲ್ ಪರ್ಸನ್ ನ ಮೀಟ್ ಮಾಡಕ್ ಹೋಗ್ತಾ ಇದೀನಿ ಅಂತ. ಸೊ ನೋಡಿ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ನಾನು ಒಬ್ಳೆ ಫಾರ್ ದಿ ಫಸ್ಟ್ ಟೈಮ್ ತೇಜ ಇಲ್ದಿರೋ ಹೊರಗಡೆ ಹೋಗ್ತಾ ಇದೀನಿ. ಕಂಗ್ರಾಚುಲೇಟ್ ಮೀ ಆನ್ ದಿ ಸ್ಪೆಷಲ್ ಲೊಕೇಶನ್. ಅಂದ್ರೆ ಫ್ಯಾಮಿಲಿ ಮೆಂಬರ್ ಯಾರಾದ್ರೂ ಒಬ್ರಾದ್ರೂ ಇರ್ತಾರೆ ನಾನು ಹೊರಗಡೆ ಹೋಗ್ಬೇಕಾರೆ, ಇಲ್ಲ ಫ್ರೆಂಡ್ಸ್ ಯಾರೋ ಒಬ್ರು. ಅದೇ ಫಾರ್ ದಿ ಫಸ್ಟ್ ಟೈಮ್ ಒಬ್ಳೆ ಹೋಗ್ತಾ ಇದೀನಿ ಆ ಸ್ಪೆಷಲ್ ಪರ್ಸನ್ ನ ಮೀಟ್ ಮಾಡಕ್ಕೆ. ಪೊಲೀಸರು ನೋಡಿದ್ರೆ ಮಗು ಕಲ್ದೋಗೈತೆ ಅಂತ ನಮಗ್ ಫೋನ್ ಮಾಡ್ತಾರೆ ಅಂದೆ. ಮೊದ್ಲೇ ನೋಡಕ್ 3 ಅಡಿ ಇದೆಯಾ? ಯು ಡೋಂಟ್ ಸ್ಪೀಕ್ ಅಬೌಟ್ ಮೈ 3 ಅಡಿ ಅಂತ. ಇರೋದೇ 3 ಅಡಿ ನೋಡಿ ತಂದೆ. ನೀನ್ ಯಾರು 22 ವರ್ಷ ಆಗೈತೆ ಅಂತಾರ. ಮುದ್ದೆಗೆ ಏನ್ ಗೊತ್ತು, ಬಿಳಿ ಮೊಟ್ಟೆ ಪವರ್. ಗೈಸ್ ಟೈಮ್ ಆಯ್ತು, ಆಕ್ಚುಲಿ ತುಂಬಾ ಟೈಮ್ ಆಗೋಗಿದೆ. ಇವಾಗ ಹೊರಟೆ ನಾನು. ಕಲಾಸಿಪಾಳ್ಯಗೆ ಹೋಗ್ಬೇಕಂತ. ಗೈಸ್ ನಾನು ಕಲಾಸಿಪಾಳ್ಯ ಹೆಂಗೈತೆ ಅಂತಾನು ಗೊತ್ತಿಲ್ಲ. ಒಟ್ನಲ್ಲಿ ಇವಾಗ ಕಲಾಸಿಪಾಳ್ಯಗೆ ಹೋಗ್ತೀನಿ ನಾನು, ಅಷ್ಟೇ ಗೊತ್ತು. ಅಮ್ಮ ನನ್ಗೆ ಎಷ್ಟು ಭಯ ಆಗ್ತಿದೆ ಗೊತ್ತಾ. ಹೆವಿ ಟಾರ್ಚರ್ ಕೊಡುತ್ತೆ. ಫೋನ್ ಮಾಡಕ್ ಫಸ್ಟ್ ಫೋನ್ ಎತ್ತು. ನಿನ್ ಫೋನ್ಗಳು ಏನ್ ಫೋನ್ ಸೈಲೆಂಟ್ ಮಾಡಿರ್ತಾನೆ ಬೈಯೆ. ಫೋನ್ ಸೈಲೆಂಟ್ ಮಾಡಿರ್ತಾರೆ ಬೈಯತೆ. ಹಂಗೆಲ್ಲ ಆಗಲ್ಲಮ್ಮ, ನಾನು ಹುಷಾರಾಗಿ ಹೋಗಿ ಬರ್ತೀನಿ. ಹುಷಾರಾಗಿ ಹೋಗಿ ಬರ್ತೀನಿ. ಫೋನ್ ಹಾಕಿ 3 ದಿನ ನಾನು ಇರಲ್ಲ ಮನೆ ಕಡೆ, ಹುಷಾರು ಆಯ್ತಾ. ಇಲ್ಲಿ ಮಗ ತರ್ಸು. ನಮ್ಮ ಅತ್ತೆ ಫೀಲಿಂಗ್ ಏನ್ ಗೊತ್ತಾ, 3 ದಿನ ಮನೆ ಸೈಲೆಂಟ್ ಆಗಿರುತ್ತಲ್ಲ, ಆಗಿರುತ್ತೆ ಗ್ಯಾರಂಟಿ ಆಗಿ. ಅದೇ ತಾನೇ ತಿಂದಿದ್ರು ಕೇಳಿಸುತ್ತೆ. ಅಂದ್ರೆ ನಾನು ಇದ್ರೆ ಅಂದ್ರೆ ನಾನು ಇರ್ಬಾರ್ದು ಹೇಳು ಮನೇಲಿ. ನಾನು ಹಂಗೆ ಹೋಗ್ಬಿಡ್ತೀನಿ, ಸನ್ಯಾಸತ್ವ ತಗೊಳ್ತೀನಿ. ಬಾಯ್ ಕೊಡ್ತೀನಿ. ಬಾಯ್. ಬಾಯ್ ಗೈಸ್, ನಾನು ಮನೆ ಬಿಟ್ಟು ಹೋಗ್ತೀನಿ. ಅಮ್ಮ ಇರೋದು ಹೋಗ್ತಾ ಇರೋದು 3 ದಿನ. ಹಾಸ್ಟೆಲ್ಗೆ ಏನ್ ಹೋಗ್ತಿಲ್ಲ ನೀನು, ವರ್ಷಿತ ತರ ನಡಿಯಲ್ಲಿ. ನೋಡ ಅವಳು ನೋಡಿ ಎಂತ ಕಂತ್ರಿ ಪವಿತ್ರ ಖುಷಿ. ಹೇಳ್ತೀನಿ ನಂದು ನಮ್ ನೈನೊಂದು ಇವಾಗ ತಾನೇ ವಾರ್ ನಡೀತು, ಅದೆಲ್ಲ ಮಾಮೂಲ್ ಬಿಡಿ. ಸರಿ ಹೋಗ್ತಾ ಇದೀನಿ. ಆಮೇಲೆ ಬೆಳಿಗ್ಗೆ ಫೋನ್ ಮಾಡಿ ಎಲ್ಲಿದ್ಯಾ ಅಂತ ಯಾರಾದ್ರೂ ಫೋನ್ ಮಾಡ್ಬಿಡ್ಲಿ, ಅವಾಗ ನೋಡ್ಕೊಂತೀನಿ. ಇನ್ ಇವಾಗ ನೋಡಿ 5-5 ನಿಮಿಷಕ್ಕೂ ಒಂದೊಂದು ಕಾಲ್. ನನ್ಗೆ ನೆಮ್ಮದಿಯಾಗಿ ಇರಕ್ ಬಿಡಲ್ಲ ಇವರು. ಟಾಟಾ ಗೈಸ್. ಗೈಸ್ ನನ್ಗೆ ಭಯ ಆಗ್ತಿದೆ ಆಕ್ಚುಲಿ, ಫಸ್ಟ್ ಟೈಮ್ ಹೊರಗಡೆ ಹೋಗ್ತಾ ಇರೋದು. ಬಾಯ್ ಬಾಯ್. ಧರ್ಮಸ್ಥಳಕ್ಕೆ ಹೋಗ್ತಾಳ ಇವ್ ಲೈನ್ ಅಲ್ಲಿ ನಿಂತ್ಕೊಂಡಕ್ ಆಧಾರ್ ಕಾರ್ಡ್ ಕೊಡಕ್ಕೆ. KSRTC ಬಸ್ ಎತ್ತಿದ್ರೆ ಆಧಾರ್ ಕಾರ್ಡ್ ಕೊಡ್ತಿದ್ದೆ. ಸಿದ್ದರಾಮಯ್ಯ ಬಿಟ್ಟಿಲ್ವಾ ಫ್ರೀ ಬಸ್ ಹೆಣ್ಮಕ್ಳಿಗೆ ಅಂತ. ನನ್ ಕಲಸ್ ಬಿಡ್ಬಾರ ಆಗಲ್ವಾ? ರಿಕ್ವೆಸ್ಟ್ ಸಾಧ್ಯ. ನನ್ ತಮ್ಮ ಬಿಟ್ಟು ಬರ್ತಾನಂತೆ. ಐ ಆಮ್ ವೆರಿ ಮಚ್ ಹ್ಯಾಪಿ. ಕಲಾಸಿಪಾಳ್ಯ ಅಡ್ರೆಸ್ ಕರೆಕ್ಟ್ ಆಗಿ ಯಾವನು ಗೊತ್ತು ಕಲಾಸಿಪಾಳ್ಯ ಎಲ್ಲೈತೆ ಅಂತ. ಬುಕಿಂಗ್ ಮಾಡಿದ್ಯಲ್ಲ, ಅದಾಗ ಏನ್ ಕೊಟ್ಟಿರ್ತಾನೆ ನೋಡ್ಸು. ಗೈಸ್ ತೋರಿಸ್ತೀನಿ ನಂದು. ಗೈಸ್ ನಮ್ ಸಿರಿ ಹಾಯ್ ಮಾಡು ಗಬ್ಬಿ. ನೋಡಿ ಗಬ್ಬಿ. ನಮ್ಮ ಅಪ್ಪನ್ ಪೂಜೆ ಐತೆ, ಅದಕ್ಕೆ ಇಲ್ದಿರ ಹೋಗ್ತಾಳ ಇವ್ರು. ನಮ್ ಡ್ಯಾಡ್ ಮೇಲೆ ಕನ್ಸನ್ ಇಲ್ಲ. ನಿಮ್ ಡ್ಯಾಡ್ ಮೇಲೆ ನನ್ಗೆ ಹೆವಿ ಇದೆ. ಮೈನ್ ಪೂಜೆ ಬಂದು ಪಿಂಡ ಬಿಡೋದು, ಅದು ತರ್ಪಣ ಬಿಡ್ತಾರಲ್ಲ ಅದು, ಅದಕ್ಕೆ ನಾನಿದ್ದೆ. ಸೊ ಇವಾಗ ಬರೀ ಅವರು ಎಡೆ ಹಾಕ್ತಾರೆ. ನಮ್ಮ ಮಾಮ ನಮ್ಗೆ ಏನೇನ್ ಬೇಕು. ಬಾಯ್ ಡಾ ಬಾಯ್ ಟಾಟಾ ಬಾಯ್ ಬಾಯ್ ಗಬ್ಬಿ. ಓ ಅಲ್ಲಿ ನೋಡ್ರಿ, ಅಲ್ಲಿ ಮೂರ್ತಿಗಳು ನನಗೋಸ್ಕರ ಆಚೆ ನಿಂತವ್ರೆ. ಓಕೆ ಗೈಸ್, ನಾನು ಡುಮ್ಮನ್ ಜೊತೆ ಮೀ ಗೋಯಿಂಗ್ ಲಾಂಗ್ ಡ್ರೈವ್. ಬಾಯ್ ಬಾಯ್. ಬಿಟ್ಟು ದೂರ ಹೋಗ್ತಿರೋ ಫೀಲಿಂಗ್ ಬರ್ತೈತೆ. ಅಂದ್ರೆ ದೂರ ಹೋಗ್ತಾ ಇದೀನಿ, ಬೇಜಾರು. ನನ್ ಜೊತೆ ತಿಂಗ್ಳಿಗೆ ಒಂದ್ಸರಿ ತಿರುಪ್ತಿಗೆ ಹೋಗ್ತೀನಿ. ನಾನು ಒಬ್ಬನೇ ತಿರುಪ್ತಿಗೆ ಹೋಗ್ತೀನಲ್ಲ, ನನ್ಗೇನು ಅನ್ಸಲ್ವಲ್ಲ. ನನಗೆ ಕಂಪೇರ್ ಮಾಡೋದೇ ಇಲ್ಲ ಲೈಫಲ್ಲಿ. ವರ್ಷಕ್ಕೆ ವರ್ಷ ಇಲ್ಲಿ ಬಾರೋ ಮುಂದೆ ಬಾರೋ. ಗಾಡಿ ಓಡ್ಸಕ್ ಬರಲ್ವೇನು? ಕಳ್ರಿ ಎತ್ರಿ. ಯಾರ್ರಿ ನೀವು? ಎತ್ರಿ ಕಾಲು ಎತ್ರಿ. ಯಾರ್ರಿ ನೀವು? ಎತ್ರಿ. ಅಲ್ಲಿ ಪಾಪ ಎಷ್ಟು ಹ್ಯಾಂಡ್ಸಮ್ ಹುಡುಗ ಬರ್ತಾವನೆ. ಅಲ್ಲ 3 ದಿನ ಕಾಲೇಜ್ ರಜೆ ಹಾಕ್ಸ್ತೀನಿ, ಬರ್ತೀಯಾ? ಈಗಪ್ಪ ಅಟೆಂಡೆನ್ಸ್ ಹಾಕೊಂಡು ದುಡ್ಸ್ತಾರ ಆಮೇಲೆ ಮನೇಲೆಲ್ಲ. ಬಾರ ಮಂತಿರ್ಲಿ, ಬಾರ ಇರ್ಲಿ. ಓಂ ಶಕ್ತಿ ಪರಾಶಕ್ತಿ ಬರ್ತೀನಿ ನಾನು. ಬರ್ತೀನಿ ಅಂತ ಏನಾದ್ರು ಹೇಳಿದ್ರೆ ನಿಮ್ಮ ಅಮ್ಮಂಗೆ ಇಲ್ಲೇ ಕೊಟ್ಬಿಡ್ತಿದ್ದೆ ಅನ್ಕೋ. ನನಗೆ ನಾನು ಹುಷಾರಾಗೋದೆ. ಇವಾಗ ನಾನು ಮೀಟ್ ಮಾಡೋ ವ್ಯಕ್ತಿ ನನ್ನಿಂದ ಬೇಗ ಬಂದರೆ ನಾನು ಸಿಕ್ಕಾಪಟ್ಟೆ ಲೇಟ್ ಆಗಿದೆ.
ಬಸ್ ಆಲ್ರೆಡಿ 10:30ಗೆ ಹೇಳಿರೋದು, ನಾನು 10:40 ಆದ್ರೂ ಇನ್ನ ರೋಡಲ್ಲೇ ಬಿದ್ದಿದ್ದೀನಿ. ಸೊ ಅವರು ಫುಲ್ ಗರಂ ಆಗಿದ್ದಾರೆ. ವೆಯ್ಟ್, ನಾನು ಮ್ಯಾಪ್ ನೋಡ್ಬೇಕು. ಬೇಸಿಕಲಿ ಇವಾಗ ಗಾಡಿ ಹೊರಟಿದೆ, ನಾನು ಈಗ ಬಸ್ನ ಕ್ಯಾಚ್ ಮಾಡಕ್ ಹೋಗ್ತಾ ಇದ್ದೀನಿ. ಕ್ಯಾಚ್ ಮಾಡಕ್ಕೆ, ಯಾಕಂದ್ರೆ ಲೇಟಾಗಿ ಬಂದಿದ್ದೀನಲ್ವಾ, ಇವಾಗ ಬಸ್ನ ಕ್ಯಾಚ್ ಮಾಡ್ಬೇಕು ನಾನು. ಸೊ ನನ್ಗೆ ಇವತ್ತು ಸಿಗೋರು ರಿಯಾಕ್ಷನ್ ಹೆಂಗಿರುತ್ತೆ ಅಂತ. In 200 meters, turn right onto Lalba Fort Road. ಅಲ್ಲೇನೋ ಬಸ್ ಬಂದಿದ್ರೆ ನಾನು ಅವ್ರ ಜೊತೆ ಹೋಗ್ಬಿಡ್ತೀನಿ. ತಮಾಷೆ ಇಲ್ಲ, ಮಾಡ್ತೀನಿ. ನಾನು ಕರ್ಕೊಂಡು ಹೋಗೋಣ. ನೀನ್ ಕರ್ಕೊಂಡು ಹೋಗಿಲ್ಲ, ನಾನು ಬಲವಂತ ಹೋಗ್ಬಿಡ್ತೀನಿ. ನಾವು ಬಸ್ ಕ್ಯಾಚ್ ಮಾಡಕ್ ಹೋಗ್ತಾ ಇದ್ದೀವಿ. ಅವ್ರಂತೂ ಫೋನ್ ಮಾಡಿ ಬೈತವ್ರು ನನಗೆ ಎಷ್ಟೊತ್ತು ಅಂತ. ಗೈಸ್, ನನ್ನ ಲೈಫಲ್ಲಿ ಯಾವಾಗಲೂ ಇಂಥ ಅಡ್ವೆಂಚರ್ ಯಾಕಾಗುತ್ತೆ ಅಂತ ಗೊತ್ತಿಲ್ಲ, ಬಟ್ ಆಗುತ್ತೆ. ನಾನು ಯಾವತ್ತೂ ಲೈಫಲ್ಲಿ ಏನಕ್ಕೂ ಬೇಗ ಹೋಗಿಲ್ಲ. ನಾನು ಹೇಳಿದ್ನ ಬ್ಲಾಗ್ ಮಾಡೋದು ಬಿಟ್ಟಿಲ್ಲ. ನಾನು ಹೇಳಿದ್ನಲ್ಲ ಸ್ಪೆಷಲ್ ಪರ್ಸನ್ನ ಮೀಟ್ ಮಾಡ್ತಿದ್ದೀನಿ ಅಂತ. ಇವರೇ ನನ್ನ ಲೈಫಲ್ಲಿ ಈಗ ಸದ್ಯಕ್ಕೆ ಇರೋ ಸ್ಪೆಷಲ್ ಪರ್ಸನ್. ಗೈಸ್, ನಾನು ಸಿಗೋದೇ ಇಲ್ಲ ನಾನು ಅನ್ಕೊಂಡೆ. ಹೋಗ್ತೀನಿ ಐತೆ ಬಸ್ಸು, ನಿಲ್ಸಕ್ಕಾಗಲ್ಲ, ಮೆತ್ತಗೆ ಹೋಗ್ತಾ ಇಲ್ಲ ಈ ಡ್ರೈವರ್. ಬಿಡ್ಬೇಡ ಸಂಧ್ಯಾ, ನೀನು ಜೋರಾಗಿ ಬೈಯಕ್ ಆಗ್ತಲ್ಲ. ಇದನ್ನ ಹೇಳ್ಕೊಂಡಿರೋದೇ ಕೇಳು, ಬೈಯಕ್ಕೆ ಚೆನ್ನಾಗಿ ಬೈತೀನಿ. ಗೈಸ್, ಬೈಯಕ್ಕೂ ಆಯ್ತಾ ಇಲ್ಲ ಇಲ್ಲಿ ನೋಡಿ ಬೈತಾವಳೆ ನನ್ನ. ನೀನೇನೋ ಗಾಡಿಲಿ ಬಂದ್ಬಿಟ್ಟೆ, ನಾನು ಅಲ್ಲೇ ನಿಂತಿದ್ರೆ ನಾನೇ ನಿಂತಿರ್ಲಿ. ನಾನು ಹೇಳಿದೆ ತಾನೆ, ನೀನು ಹತ್ತು ದ್ರೋಹಿ ಮಾಡ್ಲೆ ವ್ಲಾಗ್ ಮಾಡಿ. ಸೈಲೆಂಟ್ ಬಸ್ ಬುಕ್ ಮಾಡಿದ್ಯಾ ಗೊತ್ತಿಲ್ಲ. ಈ ಸೈಲೆಂಟ್ ನೋಡಿ ನನಗೆ ಭಯ ಆಯ್ತೈತೆ. ನಾವೆಲ್ಲ ಜೋಶ್ ಮಾಡ್ತಿದ್ವಿ. ಆದ್ರೆ ಇಷ್ಟು ಸೈಲೆಂಟಾ? ಇಷ್ಟು ಸೈಲೆಂಟ್ ಎಲ್ಲ ಇರಕ್ಕಾಗಲ್ಲ. ನಾನು ಬ್ಲಾಗರ್ಸ್ಗೆ ಇಷ್ಟೆಲ್ಲ ಸೈಲೆಂಟ್ ತಡಿಯಕ್ಕಾಗಲ್ಲ. ಇಟ್ಸ್ ನಾಟ್ ಮೈ ಪ್ರಾಬ್ಲಮ್. ಬೀಯಿಂಗ್ ಅ ಬ್ಲಾಗರ್, ಐ ಕ್ಯಾನ್ ಬಿ ಸೈಲೆಂಟ್. ಐ ಹ್ಯಾವ್ ಟು ಟಾಕ್ ಅಲ್ವಾ? ಯಾರು ಬಾ ಮೀಟ್ ಮಾಡ್ಕೊಂಡ್ ಬರೋಣ. ಪ್ಲೀಸ್, ಕ್ರಿಯೇಟರ್ಸ್ ಇದಾರೆ ಅಂದ್ರೆ ನಾವ್ ಎಲ್ಲಿ ಹೋಗ್ತಾ ಇದೀವಿ ಅಂತ ಇವಾಗೇ ರಿವೀಲ್ ಮಾಡಲ್ಲ, ಬಟ್ ಇಲ್ಲಿ ಬೇರೆ ಬೇರೆ ಕ್ರಿಯೇಟರ್ಸ್ ಇದಾರೆ. ಮಕ್ಕ ನಾಯಿ ನೆಕ್ಕ. ಓಕೆ, ಪರವಾಗಿಲ್ಲ, ಅವ್ಳ ಬ್ಲಾಗಲ್ಲಿ ರಿವೀಲ್ ಮಾಡ್ತೀನಿ. ನನ್ನ ಬ್ಲಾಗರ್ಸ್ ಗೈಸ್, ನನ್ನ ಆಡಿಯನ್ಸ್ ಪ್ಲೀಸ್ ಸ್ವಲ್ಪ ಕಾಯಿರಿ, ತೋರಿಸ್ತೀನಿ. ಅಂದರೆ ಇವಾಗೆ ನಾನು ಹೋಗಲ್ಲ, ಫಸ್ಟು ನಾನೇ ಹೋಗಿ ಅಪ್ರೋಚ್ ಹಾಕಿ. ನಮಗೂ ಒಂಚೂರು ಶೈನೆಸ್ ಇದೆ. ಸೊ ಅವರು ಹಿಂಗೆ ಮುಖಾಮುಖಿ ನೋಡಿದಾಗ ಹಾಯ್, ಹಲೋ, ವೆಲ್ಕಮ್, ನಾನು ಸಂಜೆ, ನೀವು ಯಾರು ಅಂತ ಕೇಳ್ತೀನಿ ಬೇಕಿದ್ರೆ. ಓಕೆ, ನಾನು ಕೇಳ್ತಾಳೆ, ನಾನು ಕೇಳಲ್ಲ. ಅದೇ ನಾನು ಕೇಳ್ತೀನಿ. ಆ ಗ್ಯಾಪಲ್ಲಿ ಇವಳು ವಿಡಿಯೋ ಮಾಡ್ಕೊಂಡ್ಬಿಡೋದು. ನಾಚಿಕೆ, ಮಾನ ಮರ್ಯಾದೆ, ಎಕ್ಸೆಟ್ರಾ 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 ಜೀವನದಲ್ಲಿ ಏನಾದ್ರು ಇದ್ರೆ. ನಿಮ್ ಬ್ಲಾಗಲ್ಲಿ ಮಾತಾಡ್ತಿದ್ದಲ್ಲಿ ಕೇಳಿಸುತ್ತೆ ಇವಾಗ ಜನರಿಗೆ? ಅಫ್ಕೋರ್ಸ್ ಕೇಳಿಸುತ್ತೆ. ಯಾರು ವಾಯ್ಸ್ ಹೇಳೋ. ಫೈನಲಿ ಈಗ ನನ್ನ ಸೀಟ್ಗೆ ನಾನು ಹೋಗ್ತಾ ಇದ್ದೀನಿ. ಅವಳು ನೋಡು, ಜೋರಾಗಿ ಮಾತಾಡಕ್ಕಾಗ್ದಿರೋ ಮೈಕ್ ಹಾಕೊಂಡು ಮಾತಾಡ್ತಾವಳೆ. ನಾಚಿಕೆ ಮಾಡ ಮರ್ಯಾದೆ. ಬ್ಲಾಗರ್ಸ್ ಅಂದ್ರೆ ಯಾರೇ ಸೈಲೆಂಟ್ ಆಗಿರೋರ್ನೆಲ್ಲ ವೈಲೆಂಟ್ ಮಾಡಿ ರೊಚ್ಚಿಗೆ ಎಬ್ಬರಿಸೋದೇ ಬ್ಲಾಗರ್ಸ್. ಮೀನ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಎಷ್ಟು ಸೈಲೆಂಟ್ ಆಗಿದ್ದಾರೆ ಗೊತ್ತಾ? ಇಷ್ಟು ಸೈಲೆಂಟ್ ಆಗಿಲ್ಲ ನಾನು ಬದುಕಕ್ಕಾಗಲ್ಲ. ಬನ್ನಿ ನೋಡೋಣ. ನೀವು ನೋಡಿರ್ತೀರಾ ಇನ್ಸ್ಟಾಗ್ರಾಮ್ ಅಲ್ಲಿ ಸುಷ್ಮಾ ತೊಗ್ರೆ ಅವ್ರನ್ನ. ಅಂಡ್ ಅವರು ಬ್ಲಾಗ್ ಮಾಡ್ತಿದ್ದಾರೆ ಪಾಪ. ಇಲ್ಲಿ ಫಸ್ಟ್ ಅವ್ರಿಗೆ ಚಾನ್ಸ್ ಸ್ವಲ್ಪ ಫಿಲ್ಟರ್ ಎಲ್ಲ ಹಾಕ್ಬೇಡಿ, ಆದ್ರೆ ನಾನು ಬೆಳ್ಳಕ್ ಕಾಣ್ಬೇಕು. ಹಂಗ್ ಮಾಡಿ ಫಿಲ್ಟರ್ ಹಾಕ್ಬೇಡಿ. ನೋಡಿ, ಎಲ್ಲಾ ಕ್ರಿಯೇಟರ್ ಬ್ಲಾಗ್ ಮಾಡ್ತಾ ಇದ್ದಾರೆ. ಇವರು ಸುಷ್ಮಾ ತೊಗ್ರೆ ಅಂತ, ಇವರು ಸಂಧ್ಯಾ ಅಂತ. ನೈಸ್ ಟು ಮೀಟ್ ಯು ಸಂಧ್ಯಾ ಅವರು. ಗೈಸ್, ಯಾಕೆ ಸೈಲೆಂಟ್ ಐತೆ ಅಂತ ನನಗೆ ಗೊತ್ತಾಯ್ತಾ ಇಲ್ಲ. 3 days ಇರ್ತೀವಿ ಅನ್ಕೊಳ್ಳಿ. 3 days ಇವರು ನನ್ ಕಾಟನ್ ತಡಿಬೇಕು, ಅವ್ರ ಕಾಟನ್ ನಾನ್ ತಡಿಬೇಕು. ಇವರಿಬ್ರು ಕಾಟ ಜಾಸ್ತಿ ನಾನೇ ಕೊಡ್ತೀನಿ. ಯು ನೋ ಐ ಆಮ್ ನ್ಯಾಚುರಲ್ ಬ್ಯೂಟಿ ಡೂಡ್. ಸೊ ಮಾತಾಡ್ತಾ ಇರೋ ನೀನೇ ಕಂಟೆಂಟ್. ನಿತ್ಯ ಏನು ಮಾತಾಡೋದೇ ಇಲ್ಲ. ಅವಳು ಬರೀ ನಾನು ಮಾತಾಡೋದನ್ನ ರೆಕಾರ್ಡ್ ಮಾಡ್ತಾಳೆ. ಅದೇ ಬ್ಲಾಗ್. ಓಕೆ, ಅದೇ ಬ್ಲಾಗ್ ಅಷ್ಟೇ. ನಮ್ ನಿತ್ಯಗೆ ಬೈದ್ರಂತೆ, ಆಯ್ತಾ, ನಾನು ಲೇಟಿಗೆ ಬಂದಿದ್ದಕ್ಕೆ. ಹಂಗಿಲ್ವಾ ಹಿಂಗಿಲ್ವಾ, ನಿಮ್ಗೇನು ಮಾತಾಡಕ್ಕೆ ಟೈಮ್ ಸೆನ್ಸ್ ಇಲ್ವಾ, ಅದಿಲ್ವಾ ಇದಿಲ್ವಾ, ಏನ್ ಗೊತ್ತಾಗಲ್ವ? ಎಷ್ಟೊತ್ ಕಾಯದ್ ನಿಮ್ಗೆ? ಚೆನ್ನಾಗಿ ಬೈಬಿಟ್ರು. ಅದಕ್ಕೆ ನಾನು ಹೇಳಿದ್ದೀನಿ, ಯಾರಿಗಾದ್ರೂ ಕನ್ನಡ ಬರುತ್ತಾ ಅಂತ ಕೇಳಿದೆ. ಯಾಕಂದ್ರೆ ಅವ್ರು ತಮಿಳಲ್ಲಿ ಹೇಳೋದು ನಂಗೆ ಅರ್ಥ ಆಗಲ್ಲ. ಸೊ ಅವ್ರೇನಾದ್ರು ನನ್ನನ್ನು ಬೈದ್ ಬಿಟ್ರೆ ನಾನು ವಾಪಸ್ ಬೈಯೋ ತರ ಇರ್ಬೇಕು ತಾನೆ. ಅದಕ್ಕೆ ಹೇಳ್ದೆ, ಇವಾಗ ಬೈಯದ್ ಬೇಡ, ಇವಾಗ ಬೈದು ಅವ್ರು ಡಿಪ್ರೆಷನ್ಗೆ ಹೋಗಿ ನಮ್ ನೇತಾಕ್ಬಿಟ್ರೆ ಎಲ್ಲ. ಅಯ್ಯೋ, ಅದು ಡಿಪ್ರೆಷನ್ಗೆ ಹೋದ್ರೆ ಹೋಗ್ತಾರ, ಅದೆಲ್ಲ ನಮ್ಮನ್ನ ಇಲ್ಲ ಅರ್ಧ ದಾರಿ ನಿಲ್ಸ್ಬಿಟ್ರೆ ಕಷ್ಟ ಆಗುತ್ತೆ. ಅಂಡ್ ಅದಕ್ಕಿಂತ ಮುಖ್ಯವಾಗಿ ಎಲ್ಲಾರ ಯಾಕೆ ಬೇಕು, ನಾವು ಬದುಕಬೇಕು. ಅದಕ್ಕೆ ಅಲ್ಲೋಗಿ ನಾವು ನಿಲ್ಲಿಸ್ತಾರಲ್ಲ ಬೆಳಗ್ಗೆ, ಅವಾಗ ಏನೋ ಬಾರೋ ನೋಡ್ಕೊಳ್ಳೋಣ. ಏ ಇಲ್ಲ, ಅವಾಗ ಅಣ್ಣ ಯಾರು ಬೈದಿದ್ದು ಇದ್ ಮಾಡೋಣ. ಅಣ್ಣ ಯಾರು ಬೈದಿದ್ದು ಇವಾಗ ಯಾರು ಬೈದಿದ್ದು ನಮ್ಮ ಹುಡುಗಿನ, ಇವಾಗ ಬೈರಿ, ನನ್ ಮುಂದೆ ಬೈರಿ. ಲೇಡಿ ಬಾಯ್ ಗೈಸ್, ಇದ್ ಮಾಡಿಲ್ಲ ಅಂದ್ರೆ ಮರ್ಯಾದೆ ಹೋಗುದ್ ಬೆಳಿಗ್ಗೆ. ಹಿಂಗೆ ಹೇಳಿ ಮಾಡಿಸ್ತಾಳೆ. ಒಟ್ನಲ್ಲಿ ನಾಳೆ ಅಟ್ಲೀಸ್ಟ್ ನಾನು ಹೋಗಿ ಅವ್ರು ಜೋರಾಗಿ ಹೇಳಿಲ್ಲ ಅಂದ್ರು, ಅದು ನನ್ ತಪ್ಪಿದೆ. ಫಸ್ಟ್ ಆಫ್ ಆಲ್ ನಾನು ಲೇಟಾಗಿ ಬಂದಿರೋದು. ಬಟ್ ನಾನು ಹೇಳ್ತೀನಿ, ಅಣ್ಣ ಅಷ್ಟೆಲ್ಲ ಜೋರಾಗಿ ಬೈಬಾರ್ದಿತ್ತು ಅಲ್ವಾ, ಏನಕ್ಕೆ ಬೈದ್ರಿ ನಮ್ಮ ಹುಡುಗಿನ ಅಂತಾದ್ರೂ ಕೇಳ್ತೀನಿ ಫಾರ್ ಶೋರ್. ನೋಡೋಣ, ಬೆಳಿಗ್ಗೆ ಎದ್ದು ಮಾಡ್ತೀನಿ ಗೈಸ್. ಅಕಸ್ಮಾತ್ ಮಾಡಿಲ್ಲ ಅಂದ್ರೆ ನೀವು ಮಾಫಿ ಮಾಡ್ಬಿಡಿ.
ಆದರೆ ನಿಮ್ಮ ಲೇಡಿ ಬಂದು ಬಿಡಲ್ಲ ಮಾಡ್ತೀನಿ. ಬೆಳಗ್ಗೆನೆ ಒಂದು ಬಸ್ಸಿಂದ ಇನ್ನೊಂದು ಬಸ್ ಚೇಂಜ್ ಮಾಡಿಸಿದ್ರು. ಒಂಥರ ಡೀಪ್ ಸ್ಲೀಪ್ ಅನ್ಕೊಳ್ಳಿ. ಡೀಪ್ ಸ್ಲೀಪಲ್ಲಿ ಬಂದು ಯಾರೋ ಹಿಂಗೆ ಎಬ್ಬರಿಸ್ತಿದ್ರೆ ನಿಮ್ಗೆ ಹೆಂಗೆ ಅನ್ಸುತ್ತೆ? ಹಾಗೆ ಹಿಂಗೆ ಹೊಡೆಯೋಣ ಒಂದು ಸ್ವಲ್ಪ. ಬಟ್ ಆದರೆ ನಾನು ಹೊಡೆದಿಲ್ಲ ಗೈಸ್, ಬಿಕಾಸ್ ನನಗೆ ಸ್ವಲ್ಪ ಪ್ರಜ್ಞೆ ಇತ್ತು, ನಾನು ಆಚೆ ಬಂದಿದ್ದೀನಿ ಅಂತ. ಇನ್ನು ಕಣ್ಣೆಲ್ಲ ಗೈಸ್ ಇನ್ನು 1 hour ಇದೆಯಂತ. ಏನ್ ಮಾಡೋದು ಅಂದ್ರೆ ಇನ್ನೊಂದು ಸರಿ ನಿದ್ದೆ ಹೋಗಿ ಎದ್ದೇಳ್ತೀನಿ. ಆಮೇಲೆ ಒಂದು ಪ್ಲೇಸ್ಗೆ ಹೋಗ್ತಾ ಇದೀನಿ. ನಾನು ಎಲ್ಲಿ ಹೋಗ್ತಾ ಇದೀನಿ ಅಂತ ರಿವೀಲ್ ಆಗ್ಬಿಡುತ್ತೆ ನಾನು ಒಂದು ಪ್ಲೇಸ್ಗೆ ಹೋಗಿದ ತಕ್ಷಣ. ಸೊ ನೋಡ್ತಾನೆ ಇರಿ. ಅಂಡ್ ಗುಡ್ ನೈಟ್.